ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಮತ್ತು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಬಗ್ಗೆ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ರಿಟರ್ನ್ ಅರ್ನಿಂಗ್ಸ್ ಬಗ್ಗೆ ನೋಡೋಣ ಬನ್ನಿ. ರಿಟರ್ನ್ ಅರ್ನಿಂಗ್ಸ್ ಅಂದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ನ ರಿಟರ್ನ್ ಅರ್ನಿಂಗ್ಸ್ ಅಂತೀವಿ. ಅಂದರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಇದು ಬಂದು ಯಾರಿಗೂ ಸ್ವಂತ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸ್ವಂತವಾಗಿರೋ ಪ್ರಾಫಿಟು. ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡದೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡ್ತೀವಿ. ಓಕೆನಾ. ರಿಟರ್ನ್ ಅರ್ನಿಂಗ್ಸ್ ಬಂದು ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸ್ ಅಂತ ಹೇಳ್ಬೋದು. ನಾವು ಏನು ಮಾಡ್ತೀವಿ ಅಂದರೆ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ಗಾಗಿರ್ಬೋದು ಇಲ್ಲ ಡೈವರ್ಸಿಫಿಕೇಷನ್ಗೆ ಪ್ರಾಜೆಕ್ಟ್ ಆಗಿರ್ಬೋದು ಈ ರಿಟರ್ನ್ ಅರ್ನಿಂಗ್ಸ ಯೂಸ್ ಮಾಡ್ಕೊತೀವಿ. ಈ ರಿಟರ್ನ್ ಅರ್ನಿಂಗ್ಸ್ನ ನಾವು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅವರು ರಿಟರ್ನ್ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡ್ತಾರೆ. ಶೇರ್ ಹೋಲ್ಡರ್ಸು ಅದನ್ನ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡಿ ಅವರು ಅಡಿಷನ್ ಶೇರ್ಸ್ನ ತಗೊತಾರೆ. ಆ ತಗೊಳ್ಳೋ ಅಡಿಷನ್ ಶೇರ್ಸ್ಗೆ ಅವರು ದೇ ವಿಲ್ ಎಂಜಾಯ್ ದ ರಿಟರ್ನ್ಸ್. ಇದನ್ನೇ ನಾವು ರಿಟರ್ನ್ ಅರ್ನಿಂಗ್ಸ್ ಅಂತ ಅನ್ನೋದು. ನೆಕ್ಸ್ಟ್ ಈಗ ನಾವು ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ನ ಫಾರ್ಮುಲಾ ನೋಡೋಣ ಬನ್ನಿ. ಸೊ ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಕ್ವಿಟಿ ಇಂಟು 1 - T ಇಂಟು 1 - B. KR ಅಂದರೆ ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್, KE ಅಂದರೆ ಕಾಸ್ಟ್ ಆಫ್ ಡೆಪ್ತ್, T ಅಂದರೆ ಟ್ಯಾಕ್ಸ್ ರೇಟ್, B ಅಂದರೆ ಬ್ರೋಕರೇಜ್ ಕಾಸ್ಟ್. ಪ್ರಾಬ್ಲಮ್ ನೋಡೋಣ ಬನ್ನಿ. ಎ ಕಂಪನೀಸ್ ಕಾಸ್ಟ್ ಆಫ್ ಈಕ್ವಿಟಿ is 20%, the average tax rate of shareholders is 40%, and it is expected that 2% is brokerage cost that shareholders will have to pay while investing their dividend is alternatives securities. What is the cost of retained earnings? ಈಗ ಓಕೆ, ಸಮ್ ಸಾಲ್ವ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸಮ್ ನೋಡೋಣ ಬನ್ನಿ. ಸೊ ಈ ಸಮ್ಮಲ್ಲಿ ನಮಗೆ ರಿಟರ್ನ್ ಅರ್ನಿಂಗ್ ಬೇಸ್ ಮೇಲೆ ಸಮ್ ಕೊಟ್ಟಿದ್ದಾರೆ. ಸೊ ಫಸ್ಟು ಫಾರ್ಮುಲಾ ಬರ್ಕೊಳೋಣ. ಸೊ ಫಾರ್ಮುಲಾ ಬಂದೇನಿದೆ, ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್. ಸೊ KR is equal to ಕಾಸ್ಟ್ ಆಫ್ ಈಕ್ವಿಟಿ 1 - T ಇಂಟು 1 - B. ಓಕೆನಾ. ಸೊ ಈಗ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಸಮ್ಮಲ್ಲಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಬಂದು ಸಮ್ಮಲ್ಲಿ 20% ಕೊಟ್ಟಿದ್ದಾರೆ. ಸೊ ಮತ್ತು ನೆಕ್ಸ್ಟು ಟ್ಯಾಕ್ಸ್, T ಅಂದರೆ ಟ್ಯಾಕ್ಸು. ಸೊ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ಸಮ್ಮಲ್ಲಿ ನಮಗೆ, ಶೇರ್ ಹೋಲ್ಡರ್ಸ್ ಇಸ್ 2% ಬ್ರೋಕರೇಜ್ ಕಾಸ್ಟ್. ಟ್ಯಾಕ್ಸ್ ರೇಟ್ ಬಂದು ನಮಗೆ 40% ಕೊಟ್ಟಿದ್ದಾರೆ. ಓಕೆನಾ. ಸೊ ಕಾಸ್ಟ್ ಆಫ್ ಈಕ್ವಿಟಿ 20%, ಟ್ಯಾಕ್ಸ್ ಬಂದು 40% ಕೊಟ್ಟಿದ್ದಾರೆ, ಅಂದರೆ 0.40. ಓಕೆನಾ. ಸೊ ನೆಕ್ಸ್ಟ್ ಒನ್ ನಮಗೇನು ಬೇಕು, B ಬೇಕು. B ಅಂದರೆ ಬ್ರೋಕರೇಜ್ ಕಾಸ್ಟ್. ಸೊ B ಬಂದು ನಮಗೆ 2% ಕೊಟ್ಟಿದ್ದಾರೆ, ಅಂದರೆ 0.02. ಸೊ ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ ಬನ್ನಿ ಇದನ್ನು. ಸೊ ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಕ್ವಿಟಿ ಬಂದು ಎಷ್ಟು ಕೊಟ್ಟಿದ್ದಾರೆ ನಮಗೆ, 20% ಇಂಟು 1 ಸೊ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಸಮ್ಮಲ್ಲಿ. ಸೊ ಟ್ಯಾಕ್ಸ್ ಬಂದು ಎಷ್ಟು ಕೊಟ್ಟಿದ್ದಾರೆ, ಟ್ಯಾಕ್ಸ್ ಬಂದು ನಮಗೆ 0.40 ಕೊಟ್ಟಿದ್ದಾರೆ. 0.40 ಇಂಟು ನೆಕ್ಸ್ಟ್ ಈಗ 1 - B ಅಂದರೆ ಬ್ರೋಕರೇಜ್ 0.02. ಓಕೆನಾ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಬನ್ನಿ, ಹೇಗೆ ಮಾಡೋದು ನೋಡೋಣ. ಸೊ 20 ಇಂಟು 1 -0.40 ಮಾಡಿದ್ರೆ ನಿಮಗೆ 0.60 ಬರುತ್ತೆ. ಇಂಟು 1 - 0.02 ಮಾಡಿದ್ರೆ ನಿಮಗೆ, ಸೊ ಇದರಲ್ಲಿ ನಿಮಗೆ 0.98 ಬರುತ್ತೆ. ಓಕೆನಾ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಎಷ್ಟು ಬರುತ್ತೆ ಅಂತ. ಸೊ ಈಗ 20 ಫಸ್ಟು 0.60 ಮತ್ತು 0.98ನ ಮಲ್ಟಿಪ್ಲೈ ಮಾಡ್ಕೊಳೋಣ. 0.60 ಇಂಟು 0.98 ಮಾಡಿದ್ರೆ ನಿಮಗೆ 0.588 ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಈಗ. ಈಸ್ ಈಕ್ವಲ್ ಟು 20 ಇಂಟು 0.588 ಮಾಡಿದ್ರೆ ನಿಮಗೆ 11.76% ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ ಬಂದು ನಿಮಗೆ 11.76 ಬರುತ್ತೆ. ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ ಬಂದು ನಿಮಗೆ 11.76 ಬರುತ್ತೆ. ಸೊ ಇಲ್ಲಿಗೆ ಸಮ್ ಕಂಪ್ಲೀಟ್ ಆಯಿತು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೈಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಗ್ಗೆ ಸಮ್ಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.